ಬಿಸ್ಕಫ್ ಕ್ರೀಮ್ ಚೀಸ್ ಕೇಕ್ ಇಷ್ಟು ಸುಲಭವಾಗಿ ಮಾಡ್ಬೋದಂತ ನಿಮ್ಗೆ ಗೊತ್ತಿತ್ತಾ? ಹಾಗಿದ್ರೆ ಬೇಗ ಬನ್ನಿ, ನಾನು ಹೇಳಿಕೊಡ್ತೀನಿ. ಇದಂದರೆ ಸ್ವಲ್ಪ ಕಾಸ್ಟ್ಲಿ ಕೇಕ್, ಆದ ಕಾರಣ ಇದಕ್ಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಹೋಮ್ ಮೇಡಾಗಿ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಟ್ಕೊಂಡಿದ್ದೀನಿ. ನೀವೆಲ್ಲ ಸೇವ್ ಮಾಡಿಟ್ಕೊಂಡಿದ್ದೀರಲ್ವಾ? ಮೊದಲು ನೋಡಿ ಬಿಸ್ಕೆಟ್ ಪ್ಯಾಕ್ ತಗೊಳ್ಳಿ. ನೆಕ್ಸ್ಟ್ ನೋಡಿ ನಾನಿಲ್ಲಿ ಪನ್ನೀರ್ ಮೇಕರ್ ತಗೊಂಡಿದ್ದೀನಿ. ಎರಡು ಸೈಡ್ ಓಪನ್ ಆಗಿರೋ ಬೌಲ್ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ಹೋಮ್ ಮೇಡ್ ಮಿಲ್ಕ್ ಮೇಡ್, ಹೋಮ್ ಮೇಡ್ ಕ್ರೀಮ್ ಚೀಸ್, ಹೋಮ್ ಮೇಡ್ ಬಿಸ್ಕಫ್ ಸ್ಪ್ರೆಡ್ ಎಲ್ಲ ರೆಡಿಯಾಗಿದೆ. ಇನ್ನು ನೋಡಿ, ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡ್ಬಿಟ್ಟು ಈ ರೀತಿ ಫೈನಾಗಿ ಹುಡಿ ಮಾಡ್ಕೊಂಡ್ಬಿಟ್ಟು ಇದರ ಒಳಗಡೆ ಈ ರೀತಿ ಹಾಕಬೇಕು. ಇಲ್ಲಿ ನೀವು ಈ ರೀತಿ ಪ್ಲೇಟ್ ಅಥವಾ ಬೌಲ್ ಇಲ್ಲ ಅಂದರೆ ಟೆನ್ಷನ್ ಮಾಡಬೇಡಿ, ನಾರ್ಮಲ್ ಟಿಫಿನ್ ಬಾಕ್ಸ್ ಆದರೂ ಪರವಾಗಿಲ್ಲ. ನೋಡಿ, ಅದಕ್ಕೆ ಸ್ವಲ್ಪ ಮೆಲ್ಟೆಡ್ ಬಟರು ಹಾಕ್ಕೊಂಡ್ಬಿಟ್ಟು ಮೊದಲು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಸ್ ಚೆನ್ನಾಗಿ ಸೆಟ್ ಮಾಡಬೇಕು. ನೋಡಿ, ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಬೌಲ್ ತಗೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಓಪನ್ ಮಾಡಿ ತೆಗಿಬೋದು, ಅಥವಾ ನಿಮಗೆ ಬೌಲಲ್ಲೇ ಸರ್ವ್ ಮಾಡ್ತಿದ್ರೆ ಟಿಫಿನ್ ಬಾಕ್ಸ್ ಆ ರೀತಿ ಏನಾದರೂ ನಿಮಗೆ ತಗೋಬೋದು. ಇನ್ನು ಇದನ್ನು ಫ್ರಿಜ್ಜಲ್ಲಿ ಸೆಟ್ ಮಾಡಿಟ್ಕೊಳ್ಳಿ, ಆಯಿತಾ? ಅದಲ್ಲಿ ಇರಲಿ. ಅಷ್ಟೊತ್ತಿಗೆ ಇದಕ್ಕಿರೋ ಕ್ರೀಮ್ ರೆಡಿ ಮಾಡೋಣ. ನೋಡಿ, ನಮ್ಮ ಹೋಮ್ ಮೇಡ್ ಕ್ರೀಮ್ ಚೀಸ್ ವಿಡಿಯೋ ನೋಡಿದ್ದೀರಲ್ವಾ, ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದನ್ನು ಒಂದು ಅರ್ಧ ಕಪ್ಪಿನಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಮಿಲ್ಕ್ ಮೇಡ್. ಇದು ನಾನು ಹೋಮ್ ಮೇಡೇ ಉಪಯೋಗಿಸ್ತಾ ಇರೋದು. ಇದರ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ, ನೋಡಿದ್ದೀರಲ್ವಾ? ಒಂದು 3 ಟೇಬಲ್ ಸ್ಪೂನ್ನಷ್ಟಾದರೂ ಹಾಕಬೇಕು. ಆಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್, ಇಲ್ಲಿ ನಾನು ಕೆನೆ ಇರುವಂಥ ಹಾಲು ಉಪಯೋಗಿಸಿರೋದು. ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕ್ರೀಮ್ ರೆಡಿ ಆಯ್ತಲ್ವಾ? ಇಲ್ಲಿ ನೋಡಿ, ನಾನಿಲ್ಲಿ ಪನ್ನೀರ್ ಮೇಕರ್ ತಗೊಂಡ್ಬಿಟ್ಟು ಸೈಡೆಲ್ಲ ಹೋಲ್ಸ್ ಇದೆಯಲ್ವ, ಅದು ನನ್ನ ಮಂಡೆಗಷ್ಟು ಹೋಗಲಿಲ್ಲ. ಅದಕ್ಕೋಸ್ಕರ ಬಿಸ್ಕೆಟ್ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟು ಬೇಗ ಇದನ್ನು ಫ್ರಿಜ್ಜಲ್ಲಿ ಸೆಟ್ ಮಾಡಬೇಕು. ಇಲ್ಲಾಂದರೆ ಎಲ್ಲ ಹೋಲ್ಸ್ ಇದೆಯಲ್ವ, ಅದರ ಮೂಲಕ ಹೊರಗಡೆ ಹೋಗ್ಬಿಡುತ್ತೆ. ನೋಡಿ, ನಾನು ಫ್ರಿಜ್ಜಲ್ಲಿ ಸೆಟ್ ಮಾಡಿ ಇವಾಗ ಫೈನಾಗಿ ರೆಡಿಯಾಗಿದೆ. ಇನ್ನು ನಾವು ರೆಡಿ ಮಾಡಿಟ್ಟಿರೋ ಆ ಬಿಸ್ಕಫ್ ಸ್ಪ್ರೆಡ್ ಇದೆಯಲ್ವ, ಅದನ್ನು ಕೂಡ ಇದೇ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಸೆಟ್ ಮಾಡ್ಕೊಳ್ಳಿ, ಆಯಿತಾ? ನೋಡಿ, ಇವಾಗ ಎಲ್ಲ ಕೂಡ ಸೆಟ್ ಆಗಿದೆ. ಇವಾಗ ಇದಕ್ಕಿರುವಂಥ ಎಲ್ಲ ಐಟಮ್ಸ್ ಕೂಡ ನಾನು ಹೋಮ್ ಮೇಡ್ ಮಾಡಿರೋದು. ಅದರ ವಿಡಿಯೋ ನಾನು ನಿಮಗೆ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲಾಂದರೆ ನೀವೆಲ್ಲ ಪರ್ಚೇಸ್ ಮಾಡ್ಬೋದು. ನೋಡಿ, ಇನ್ನು ಇದು ಸೈಡಿಗೆ ಸ್ವಲ್ಪ ಅದೇ ಬಿಸ್ಕೆಟ್ ಪೌಡರಿಂದ ನಾನು ಸೈಡಿಗೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿರುವಂತಹ ಬಿಸ್ಕಫ್ ಕ್ರೀಮ್ ಚೀಸ್ ಕೇಕ್ ಇಲ್ಲಿ ರೆಡಿಯಾಗಿದೆ. ನೋಡಿ ಯಾವ ರೀತಿ ಇದೆ ಅಂತ, ಸಖತ್ತಾಗಿರುತ್ತೆ. ಇದನ್ನು ಫ್ರಿಜ್ಜಿಂದ ತೆಗೆದ ಕೂಡಲೇ ಸರ್ವ್ ಮಾಡಬೇಕು. ಅಂದರೆ ಆ ಕ್ರೀಮ್ ಮೆಲ್ಟ್ ಆಗೋಕ್ಕಿಂತ ಮುಂಚೆನೇ ಇದನ್ನು ಸರ್ವ್ ಮಾಡಿದ್ರೇ ಅದರ ಒಂದು ಟೇಸ್ಟ್ ಕರೆಕ್ಟಾಗಿ ಸಿಗೋದು. ಸೊ ಮಿಸ್ ಮಾಡಬೇಡಿ. ನೀವು ಕೂಡ ಇದೇ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಕಾಸ್ಟ್ಲಿ ಅಂತ ಹೇಳ್ತಾ ಇದ್ರು ಕೂಡ ಇದು ನಮಗೆ ಮನೆಯಲ್ಲಿ ಆರಾಮವಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆಯ್ತಲ್ವಾ? ನೀವು ಕೂಡ ರೆಡಿ ಮಾಡ್ತೀರಲ್ವಾ? ಹಾಗಿರೋ ಬೇಗ ಹೋಗಿ ರೆಡಿ ಮಾಡ್ಕೊಳ್ಳಿ. ಪೇಜ್ ಕೂಡ ಫಾಲೋ ಮಾಡಿಟ್ಕೊಳ್ಳಿ. ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪೀಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.